ಸೊ ನಾನಿವತ್ತು ಚೌಳೆಕಾಯಿ ಪಲ್ಯ ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಆದಮೇಲೆ ಚೌಳೆಕಾಯಿ ತೊಗೊಂಡಿದ್ದೀನಿ. ಚೌಳೆಕಾಯಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡ್ತಾ ಇದ್ದೀರಾ. ಸೊ ಡೀಪ್ ಫ್ರೈ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ತುಂಬ ಡೀಪ್ ಆಗಿ ಅಲ್ಲ, ಇಷ್ಟು ಈ ಥರ ನೋಡ್ತಾ ಇದ್ದೀರಲ್ಲ, ಇದೇ ಥರ ಮಾಡ್ಕೊಂಡಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳ್ತೇನೆ. ಒಗ್ಗರಣೆಗೆ ನೋಡ್ತಾ ಇದ್ದೀರಾ ನೀವು, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಸಾಸಿವೆ ಕಾಳು, ಕರಿಬೇವು ಕೂಡ ತೊಗೊಂಡಿದ್ದೀನಿ. ಮತ್ತು ಗುರೆಳ್ಳು ಕಾಳು ಅಂತ ಹೇಳ್ತಾರೆ, ಹುಚ್ಚೆಳ್ಳು ಕಾಳು ಅಂತ ಹೇಳ್ತಾರೆ, ಚಟ್ನಿ ಪುಡಿಗೆ ಯೂಸ್ ಮಾಡ್ತಾರೆ. ಸೊ ಇದನ್ನು ಕೂಡ ಪಲ್ಯಕ್ಕೆ ಯೂಸ್ ಮಾಡ್ತೀನಿ. ಹುರ್ಕೊಂಡ್ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಹಾಕೋಣ ಅಂತ ಹೇಳಿ ಯಾವಾಗಾದರೂ ನೆಕ್ಸ್ಟ್. ಓಕೆ, ಸೊ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಒಗ್ಗರಣೆಗೆ ನಾನೊಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಸಾಸಿವೆ ಕಾಳು ಕೂಡ ಹಾಕ್ತಾಯಿದ್ದೀನಿ. ಈಗ ಇದಾದಮೇಲೆ ನಾನು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಓಕೆ, ಸೊ ನಂದು ಹೊಸ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನಾನು 2 ಆನಿಯನ್ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಈಗ. ಓಕೆ, ಗ್ರೀನ್ ಚಿಲ್ಲಿ ಕೂಡ ಹಾಕ್ತಾಯಿದ್ದೀನಿ. ನೀವು ಗ್ರೀನ್ ಚಿಲ್ಲಿನ ನಿಮಗೆ ಮೆಣಸಿನ್ಕಾಯಿ ಖಾರ ಎಷ್ಟು ಅಂದರೆ ಅದ್ರ ಮೇಲೆ ಡಿಪೆಂಡು. ಓಕೆ, ನಾನು ಇಲ್ಲಿ 2 ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇಷ್ಟ, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿಲ್ಲಿ ಖಾರ ಇಲ್ಲ, ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ಸೊ ನಾವು ಸಾಲ್ಟ್ ಬೇಗ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ತರಕಾರಿ. ಆ್ಯಂಡ್ ರೆಡ್ ಚಿಲ್ಲಿ ಪೌಡರು ಮತ್ತು ಟರ್ಮರಿಕ್ ಕೂಡ ಹಾಕ್ತಾಯಿದ್ದೀನಿ ನಾನೀಗ. ಓಕೆ, ಸೊ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದಾದಮೇಲೆ ನಾನು ಹುರ್ಕೊಂಡಿರೋ ನಾನು ಜವಳೆಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಒಗ್ಗರಣೆಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡಿರ್ತೇನೆ, ನೋಡಿರ್ತೀರಲ್ಲ. ಸೊ ಇವಾಗ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎಲ್ಲ. ಓಕೆ, ಸೊ ಲಾಸ್ಟಿಗೆ ನಾನು ಶೇಂಗಾ ಚಟ್ನಿ ಪೌಡರ್ ಬರುತ್ತಲ್ಲ, ನಾರ್ಮಲಾಗಿ ಮನೇಲಿರುತ್ತೆ, ಇದ್ರೂ ಹಾಕಿ, ಇಲ್ಲಾಂದ್ರೂ ಕೂಡ ನಡೆಯುತ್ತೆ. ಸೊ ನಾನು ಹಾಕ್ಕೊಳ್ತಾ ಇದ್ದೇನೆ, ಬಿಕಾಸ್ ನಮ್ಮ ಮನೇಲಿ ಇಷ್ಟಪಡ್ತಾರೆ ಎಲ್ಲರೂ, ಹಾಗಾಗಿ. ಓಕೆ, ಸೊ ಇದಾದಮೇಲೆ ಗುರೆಳ್ಳು ಚಟ್ನಿ ಪುಡಿ, ಹುಚ್ಚೆಳ್ಳು ಕಾಳು ಚಟ್ನಿ ಪೌಡರ್ ಮಾಡ್ಕೊಂಡಿದ್ನಲ್ಲ, ಸೊ ಚಟ್ನಿ ಬರೀ ಪೌಡರ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಫೈನಲ್ ಆಗಿ ರೆಡಿ ಆಗಿದೆ ಜವಳೆಕಾಯಿ ಪಲ್ಯ. ಇದನ್ನು ನೀವು ರೊಟ್ಟಿ ಮತ್ತು ಚಪಾತಿ, ಸ್ವಲ್ಪ ಕರ್ಡ್ ಹಾಕ್ಕೊಂಡು ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಡಯಾಬಿಟೀಸ್ ಆ್ಯಂಡ್ ಬೋನ್ ಹೆಲ್ತ್, ಹಾರ್ಟ್ ಪ್ರಾಬ್ಲಮ್ಗೂ ಕೂಡ, ಮತ್ತು ಬ್ಲಡ್ ಪ್ರೆಷರ್ಗೆಲ್ಲದಕ್ಕೂ. ಸೊ ಲಂಚ್ ಡಿನ್ನರ್ ಟೈಮಲ್ಲಿ ನೀವು ಚಪಾತಿಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿ ಕೂಡ ಇರುತ್ತೆ. ತುಂಬ ಟ್ರೆಡಿಷ್ನಲ್ ಆಗಿ ಮಾಡ್ತಾರೆ ಇದನ್ನು ಪಲ್ಯ.